ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಏನು ಜಾನದಡ್ಡಿ ಮತ್ತು ಶ್ರೀರಾಮುಲು ಅವರ ಸಂಬಂಧಪಟ್ಟಿರ್ತಕ್ಕಂತಹ ಜೆ2ನ ಬಡಾವಣೆಯಲ್ಲಿ ಏನು ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ವಿಲ್ಲಾ ಹೌಸ್ಗೆ ನಿನ್ನೆ ಕಿಡಿಗೇಡಿಗಳು ಬೆಂಕಿ ಹಚ್ಚುವಂತಹ ಕೃತ್ಯ ನಡೆದಿರುವಂಥದ್ದು. ನಾವೀಗ ಈ ವಿಲ್ಲಾ ಹೌಸ್ನ ಮುಂಭಾಗದಲ್ಲಿದ್ವಿ. ಇದು ಸರಿಸುಮಾರು 60-50 ವಿಸ್ತೀರ್ಣದಲ್ಲಿ 2011ರಲ್ಲಿ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ವಿಲ್ಲಾವನ್ನು ನಿರ್ಮಾಣ ಮಾಡಿರುವಂಥದ್ದು. ಅಂದರೆ ಈ ವಿಲ್ಲಾ ನಿರ್ಮಾಣ ಮಾಡಿರ್ತಕ್ಕಂಥ ಕಾರಣ ಏನಂತಂದರೆ, ಪ್ರಮುಖವಾಗಿ ಇಲ್ಲಿ ಈ ಲೇಔಟ್ನಲ್ಲಿ ಬೇರೆದವರಿಗೆ ಸೈಟ್ ಕೊಡಬೇಕಾದ್ರೆ ಅಥವಾ ಈ ಮಾಡೆಲ್ ಹೌಸನ್ನು ಮಾದರಿಯಾಗಿ ಇಟ್ಕೊಂಡೇ ಬೇರೆ ಬೇರೆದವರಿಗೆ ಸೈಟ್ ಕೊಡುವಂಥ ಪ್ರಕ್ರಿಯೆಗೆ ಮುಂದಾಗಿರುವಂಥ ಆ ಸಂದರ್ಭದಲ್ಲಿ ಮುಂದಾಗಿದ್ದರು. ತದನಂತರದಲ್ಲಿ ಅದು ಜಾನದಡ್ಡಿಯವರ ಮನೆ ಮೇಲೆ ಇನ್ನು CBI ದಾಳಿ ಆಯಿತು. ಆ ನಂತರದಲ್ಲಿ ಈ ಜೆ2ನ ಡೆವಲಪ್ ಮಾಡೋಕ್ಕೆ ಬಂದಿರತಕ್ಕಂಥವ್ರು ಇಲ್ಲಿಂದ ಅದಕ್ಕೆ ಈ ಪ್ರಾಜೆಕ್ಟನ್ನು ಕೈ ಬಿಡ್ತಾರೆ. ಹೀಗಾಗಿ ಅಲ್ಲಿಂದ ಇದು ಒಂದು ರೀತಿ ಸುಮ್ಮನೆ ಹಾಗೆ ಪಾಳು ಬೀಳುವಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು. ನಿನ್ನೆ ಏನು ಕಿಡಿಗೇಡಿಗಳು ಈ ಸ್ಥಳಕ್ಕೆ ಬಂದು ಬೆಂಕಿಯನ್ನು ಹಚ್ಚುವಂಥ ಕಾರ್ಯಕ್ರಮಕ್ಕೆ ಅಂದರೆ ಬೆಂಕಿಯನ್ನು ಹಚ್ತಾರೆ. ಆಗ ಇಲ್ಲಿ ಸ್ಥಳೀಯವಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಾಗಿರ್ಬೋದು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಸಾಕಷ್ಟು ಜನರು ಬಂದು ತನಿಖೆಯನ್ನು ಮಾಡ್ತಾರೆ. ಗಮನಿಸ್ತಾ ಇರ್ಬೋದು, ಇಲ್ಲಿ ಗ್ಲಾಸ್ಗಳಿದ್ವು, ಎಲ್ಲವೂ ಕೂಡ ಸಂಪೂರ್ಣವಾಗಿ ಪುಡಿ ಆಗಿರುವಂಥದ್ದು. ಜೊತೆಗೆ ಸೋಫಾ ಸೆಟ್ಗಳ ವ್ಯವಸ್ಥೆ ಕೂಡ ಇತ್ತು, ಅದು ಕೂಡ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಮತ್ತು ಏನು ಇಲ್ಲಿ ಎಷ್ಟು ಜನ ಬಂದಂದರೆ, ಈ ಸೋಮಶೇಖರ್ ರೆಡ್ಡಿ ಅವರು ಆರೋಪ ಮಾಡೋ ಪ್ರಕಾರವಾಗಿ 10ರಿಂದ 15 ಜನ, ಅದು ಕೂಡ ಕಾಂಗ್ರೆಸ್ ಕಾರ್ಯಕರ್ತರೇ, ಅವರೇ ಬಂದು ಈ ರೀತಿಯಾಗಿರ್ತಕ್ಕಂತಹ ದುಷ್ಕೃತ್ಯವನ್ನು ಮೆರೆದಾರೆ ಅನ್ನೋದು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಸದ್ಯ ಇದೀಗ ಇನ್ನು ಇಂಜಿನಿಯರ್ನ ಈ ಪ್ರಕರಣ, ಈ ಏನು ಲೇಔಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಜಿನಿಯರ್ಸ್ ಈಗಾಗಲೇ ಪ್ರಮುಖವಾಗಿ ರಿಜ್ವಾನ್ ಮತ್ತು ಇಮ್ರಾನ್ ಅವರು ಕೂಡ ಪ್ರಕರಣವನ್ನು ಈಗಾಗಲೇ ರೂರಲ್ ಠಾಣೆಯಲ್ಲಿ ಕೂಡ ಪ್ರಕರಣವನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಇವತ್ತು ಈ ಪ್ರಕರಣ ಮತ್ತಷ್ಟು ಗಂಭೀರತೆಯನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಕೂಡ ಜನಾರ್ದನ್ ರೆಡ್ಡಿಯವರು ಮತ್ತು ಶ್ರೀರಾಮುಲು ಅವರು ಘಟನಾ ಸ್ಥಳಕ್ಕೆ 10 ಗಂಟೆ ನಂತರ ಘಟನಾ ಸ್ಥಳಕ್ಕೆ ಬರ್ತಾರೆ. ಈ ಘಟನೆ ಏನು ಈ ಪ್ರಕರಣಕ್ಕೆ ಮತ್ತಷ್ಟು ಗಂಭೀರತೆಯನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಕೂಡ ಜನಾರ್ದನ್ ರೆಡ್ಡಿಯವರೇ ಖುದ್ದಾಗಿ ಒಂದು ದೂರನ್ನು ದಾಖಲು ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ದೊರೆತಿರುವಂಥದ್ದು. ಹೀಗಾಗಿ ಮತ್ತಷ್ಟು ರಾಜಕೀಯ ತಿರುವನ್ನ ಪಡ್ಕೊಳ್ಳುವಂಥ ಸಾಧ್ಯತೆ ದಟ್ಟವಾಗಿರುವಂಥದ್ದು.